ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 15ನೇ ಪ್ರಶ್ನೆ. ಫುಟ್ಬಾಲ್ ಮತ್ತು ಕಲ್ಲು ಒಂದೇ ದ್ರವ್ಯರಾಶಿಯನ್ನು ಹೊಂದಿದೆ ಆಗ. ಒಂದು ಫುಟ್ಬಾಲ್ ಇದೆ, ಅದರಷ್ಟೇ ದ್ರವ್ಯರಾಶಿ ಒಂದು ಕಲ್ಲಿಗಿದೆ ಆಗ. ಆಪ್ಷನ್ ಎ, ಎರಡು ಒಂದೇ ಜಡತ್ವವನ್ನು ಹೊಂದಿರುತ್ತದೆ, ಎರಡು ಒಂದೇ ಸಂವೇಗವನ್ನು ಹೊಂದಿರುತ್ತದೆ. ಆಪ್ಷನ್ ಸಿ, ಎರಡು ವಿಭಿನ್ನ ಜಡತ್ವವನ್ನು ಹೊಂದಿರುತ್ತವೆ, ಎರಡು ವಿಭಿನ್ನ ಸಂವೇಗವನ್ನು ಹೊಂದಿರುತ್ತದೆ. ಈಗ ಜಡತ್ವ ಏನಿದೆ ಅದು ಆ ಕಾಯದ ದ್ರವ್ಯರಾಶಿಯ ಮೇಲೆ ಅವಲಂಬಿತವಾಗಿರ್ತದೆ. ಯಾವುದೇ ಕಾಯ ಇರಬಹುದು, ಅದರ ಜಡತ್ವ ಏನಿರುತ್ತೆ ಅದರ ದ್ರವ್ಯರಾಶಿ ಈಕ್ವಲ್ ಇದ್ರೆ ಅದರ ಶೇಪ್ ಏನೇ ಇರಲಿ ಸಂಬಂಧ ಇಲ್ಲ, ಜಡತ್ವ ಎರಡಕ್ಕೂ ಸೇಮ್ ಇರ್ತದೆ. ಹಾಗಾಗಿ ಫುಟ್ಬಾಲ್ ನ ಶೇಪ್ ಚೇಂಜ್ ಇರ್ಬೋದು, ಕಲ್ಲಿನ ಶೇಪ್ ಚೇಂಜ್ ಇರಬಹುದು, ಆದ್ರೆ ಎರಡಕ್ಕೂ ದ್ರವ್ಯರಾಶಿ ಒಂದೇ ಇದೆ ಅಂತ ಆದಾಗ ಅವೆರಡರ ಜಡತ್ವ ಕೂಡ ಒಂದೇ ಇರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಜಡತ್ವ ಅಂದ್ರೆ ಏನು? ಇದು ವಸ್ತುವಿನ ಸಹಜ ಪ್ರವೃತ್ತಿಯಾಗಿದ್ದು ತನ್ನ ಸ್ಥಿತಿ ಬದಲಾವಣೆಯನ್ನ ವಿರೋಧಿಸ್ತದೆ. ಅಂದ್ರೆ ನಿಶ್ಚಲ ಸ್ಥಿತಿಯಲ್ಲಿದ್ರೆ ಅದು ಚಲನೆಗೆ ಬರ್ಲಿಕ್ಕೆ ವಿರೋಧಿಸ್ತದೆ, ಚಲನೆಯಲ್ಲಿದ್ರೆ ನಿಶ್ಚಲ ಸ್ಥಿತಿಗೆ ಬರ್ಲಿಕ್ಕೆ ವಿರೋಧಿಸ್ತದೆ. ಆಪ್ಷನ್ ಬಿ, ಎರಡು ಒಂದೇ ಸಂವೇಗವನ್ನು ಹೊಂದಿರುತ್ತದೆ. ಸಂವೇಗದ ಸೂತ್ರ ಏನು? ಪಿ ಇಸ್ ಈಕ್ವಲ್ ಟು ಎಂ ಇಂಟು ವಿ ಇದೆ. ಹಾಗಾಗಿ ಇಲ್ಲಿ ಎರಡರದ್ದು ಮಾಸ್ ದ್ರವ್ಯರಾಶಿ ಸೇಮ್ ಇದ್ರು ಸಂವೇಗ ಒಂದೇ ಇರಬೇಕು ಅಂತ ನಾವು ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇಲ್ಲಿ ನಮ್ಗೆ ವೆಲಾಸಿಟಿ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ, ವೇಗದ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ. ಆಪ್ಷನ್ ಬಿ ಸರಿಯಾಗೋದಿಲ್ಲ. ಆಪ್ಷನ್ ಸಿ, ಎರಡು ವಿಭಿನ್ನ ಜಡತ್ವವನ್ನು ಹೊಂದಿರುತ್ತದೆ, ತಪ್ಪು. ಆಪ್ಷನ್ ಡಿ, ಎರಡು ವಿಭಿನ್ನ ಸಂವೇಗವನ್ನು ಹೊಂದಿರುತ್ತದೆ, ಅದು ಕೂಡ ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ, ಎರಡು ಒಂದೇ ಜಡತ್ವವನ್ನು ಹೊಂದಿರುತ್ತವೆ. ಥ್ಯಾಂಕ್ ಯು.